ಇನ್ನೊಂದು ಸಲ ನಂದ ಎಂಬ ಒಬ್ಬ ರಾಜ, ಆ ನಂದ ಎಂಬಂತಹ ರಾಜನಿಗೆ ಧರ್ಮಗುಪ್ತ ಎಂಬಂತಹ ಮಗ. ಒಳ್ಳೆಯವನೇ, ಧಾರ್ಮಿಕನೇ, ಹೆಸರೇ ಧರ್ಮಗುಪ್ತ. ಅವನಿಗೆ ವಿಶೇಷವಾದಂತಹ ವಿದ್ಯೆಯನ್ನ ಕಲಿಸಿ ಬೇಕಾದಷ್ಟು ಮತ್ತೆ ಶಕ್ತಿ, ಧನುರ್ವಿದ್ಯೆ ಎಲ್ಲವನ್ನೂ ತಂದೆ ಕೊಡಿಸಿರ್ತಾನೆ. ಅಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡಿ ಆ ಧರ್ಮಗುಪ್ತನನ್ನ ರಾಜ್ಯದಲ್ಲಿ ಕೂಡಿಸಿ ನಂದ ತನ್ನ ಪರಂಪರೆಯ ಕ್ರಮದಂತೆ ವನಕ್ಕೆ ಹೋಗಿ ತಾನು ತಪಸ್ಸು ಮಾಡ್ತಾ ಇರ್ತಾನೆ. ಇದು ಪ್ರಾಚೀನರ ಕ್ರಮ. ಜನರೇಷನ್ಗಳಲ್ಲಿ ಗ್ಯಾಪ್ ಆಗಿ ಪರಸ್ಪರವಾಗಿ ಜಗಳ ಕದನ ಮನೆಯಲ್ಲಿ ಆಗಬಾರದು ಅನ್ನೋದಕ್ಕೆ ಹೊಸ ಜನರೇಷನ್ ಬಂದ ಮೇಲೆ ಅವರಿಗೆ ಕೊಡಬೇಕಾದ ಸಂಸ್ಕಾರಗಳನ್ನು ಕೊಟ್ಟು ಮಾರ್ಗದರ್ಶನವನ್ನೆಲ್ಲ ಮಾಡಿ ತಮ್ಮ ಜವಾಬ್ದಾರಿಯನ್ನು ಮುಗಿಸಿದ ಮೇಲೆ ತಮ್ಮ ಸಾಧನೆಯನ್ನು ತಾವು ಮಾಡಿಕೊಳ್ಳೋದಕ್ಕೆ ವನಕ್ಕೆ ಹೋಗುವ ಪದ್ಧತಿ. ವನಕ್ಕೆ ಹೋಗ್ಲಿಕ್ಕೆ ಆಗದೇ ಇದ್ರೂ ಇವತ್ತಿನ ಜನ ಕನಿಷ್ಠ ಪಕ್ಷಕ್ಕೆ ಮಕ್ಕಳ ಜೊತೆಗೆ ಬಹಳ ಜಗಳಾಡದೆ ಅವರಿಗೆ ನೀಡಬೇಕಾದ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಮಾರ್ಗದರ್ಶನಗಳನ್ನು ನೀಡಿ ಉಳಿದ ವ್ಯವಹಾರಗಳಲ್ಲಿ ಬಹಳ ಕಾರಭಾರ ಮಾಡದೆ ತನ್ನ ಪಾಡಿಗೆ ತಾನು ಪುರಾಣ ಪ್ರವಚನಗಳನ್ನು ಕೇಳೋದಕ್ಕೆ ಮಠಕ್ಕೆ ಹೋಗಿ ಹೆಚ್ಚು ಕಾಲಹರಣ ಮಾಡಿ ಊಟಕ್ಕಷ್ಟು ಮನೆಗೆ ಹೋಗೋದು ವಾಸಿ. ಮನೆಯಲ್ಲೇ ಕುಳಿತು ಬಹಳ ಜಗಳಾಡ್ತಾ ಕೂಡೋದು ಒಳ್ಳೆಯದಲ್ಲ. ಅದನ್ನ ಆ ನಂದ ಎಂಬ ರಾಜ ತೋರಿಸ್ತಾ ಇದ್ದಾನೆ. ತಾನು ವನಕ್ಕೆ ಹೋದ, ನೀನು ರಾಜ್ಯ ಆಡು ಅಂದ. ಆಳ್ತಾ ಇದ್ದಾನೆ. ಬೇಟೆಗೆ ಅಂತ ಹೊರಟ. ಸಾಯಂಕಾಲ ಆಯಿತು, ಸಂಧ್ಯಾವಂದನ ಮಾಡಿದ. ಸೂರ್ಯಾಸ್ತ ಆಯಿತು. ಕತ್ತಲೆಯಲ್ಲಿ ಪ್ರಾಣಿಗಳ, ಹಿಂಸ್ರ ಪಶುಗಳ ಭಯ ಇದೆ ಅಂತ ಒಂದು ಗಿಡದ ಮೇಲೆ ಕುಳಿತು ಸೂರ್ಯೋದಯ ಆದ ಮೇಲೆ ರಾಜ್ಯಕ್ಕೆ ಹೋದರಾಯಿತು ಅಂತ ಕುಳಿತ. ಅಷ್ಟರಲ್ಲಿ ಒಂದು ಸಿಂಹ ಜೋರಾಗಿ ಒಂದು ಕರಡಿಯನ್ನು ಬೆನ್ನಹತ್ತಿ ಬರ್ತಾ ಇದೆ. ಆ ಕರಡಿ ಸಿಂಹದ ಬೆದರಿಕೆಗೆ ಗಾಬರಿಯಾಗಿ ಎಲ್ಲೆಲ್ಲಿಯೋ ಓಡಾಡಿ 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 ಕೊನೆಗೆ ಎಲ್ಲಿಯೂ ಸ್ಥಳ ಸಿಗದೆ ಯಾವ ಗಿಡದ ಮೇಲೆ ಇವನು ಹತ್ತಿ ಕುಳಿತಿದ್ದಾನೆ ಅದೇ ಗಿಡದ ಮೇಲೆ ಅದು ಕರಡಿ ಬಂದು ಹತ್ತಿ ಕೂರ್ತಿದೆ. ಇವನೊಂದ, ಕೆಳಗಿದ್ರೆ ಪಶುಗಳ ಭಯ ಅಂತ ನಾನು ಮೇಲೆ ಬಂದು ಕೂತ್ರೆ ಯಾವುದೋ ಸಿಂಹದ ಹೆದರಿಕೆಗೆ ಕರಡಿ ಬಂದು ನನ್ನ ಮೈ ಮೇಲೆ ಬಂತಲ್ಲ ಅಂತ ಗಾಬರಿ ಆದ. ಆದರೆ ಆ ಕರಡಿ ಏನು ಮಾಡಲಿಲ್ಲ, ಇವನನ್ನು ನೋಡಿತು. ಸಿಂಹ ಗಿಡ ಹತ್ತಲಿಲ್ಲ, ಅದು ಕೆಳಗೆ ನಿಂತು ಗರ್ಜನೆ ಮಾಡ್ತಾ ಇದೆ. ಇದಕ್ಕೆ ಗಿಡ ಹತ್ತುವ ವಿದ್ಯೆ ಬರ್ತದೆ, ಗಿಡ ಹತ್ತಿ ಬಿಡ್ತು. ಹೇಳಿತು, ಯಾವಾಗ ಸಿಂಹ ಹಾರಿ ತಿಂತದೆ ಹೇಳಲಿಕ್ಕೆ ಬರೋದಿಲ್ಲ, ಹತ್ತಲಿಕ್ಕೆ ಬರೋದ ಇದ್ರು ಹಾರ್ಲಿಕ್ಕೆ ಬರ್ತದೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ಇದು ರಾತ್ರಿ ನಿದ್ರೆ, ಇದು ಯಾರನ್ನೂ ಬಿಟ್ಟಿದ್ದಲ್ಲ. ನೀನು ನಿದ್ರೆ ಮಾಡು, ನಾನು ನಿನ್ನನ್ನು ರಕ್ಷಣೆ ಮಾಡ್ತೇನೆ. ಸಿಂಹ ನಿನಗೇನು ಮಾಡದೇ ಇದ್ದಾಗ ನಾನು ನೋಡ್ಕೊಳ್ತೇನೆ. ಆಮೇಲೆ ಮತ್ತೆ ನಾನು ಮಲಗಿದಾಗ ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿದ. ಆಗಲಿ ಅಂತ ಹೇಳಿದ. ಮಲಗಿದ್ದಾನೆ ಈ ವ್ಯಕ್ತಿ. ಕರಡಿ ಎಚ್ಚರ ಕೂತಿದೆ. ಆಗ ಸಿಂಹ ಒದರುತ್ತದೆ ಕೆಳಗಿನಿಂದ. ಏ ಕರಡಿ, ಅದನ್ನು ಕೆಳಗೆ ಬೀಳಿಸ್ಬಿಡು ಅವನನ್ನ. ಮಲಗಿದ್ದಾನೆ, ನೀನು ಬದುಕಿ ಬಿಡ್ತೀಯ. ಅವನನ್ನು ನಾನು ತಿಂದು ಸುಖವಾಗಿ ಹೋಗ್ಬಿಡ್ತೇನೆ. ಅವನನ್ನು ತಿಂದು ನಾನು ಹೋಗ್ಬಿಟ್ಟೆ ಅಂದ್ರೆ ನಿನ್ನ ಜೀವನ ಉಳಿತದೆ. ಇಲ್ಲದ್ರೆ ನನಗಂತೂ ಹಸಿವೆ ಆಗಿದೆ, ನಿನ್ನನ್ನೇ ತಿನ್ಬೇಕಾಗ್ತದೆ. ಅವನನ್ನು ನೀನು ಕೆಳಗೆ ನೂಕಿಸಿಬಿಟ್ರೆ ಅವನನ್ನು ತಿಂದು ನಾನು ಹೋಗಿಬಿಡ್ತೇನೆ. ಆಗ ಬಹಳ ಮಹತ್ವದ ಮಾತುಗಳನ್ನ ಆ ಕರಡಿ ಹೇಳ್ತದೆ. ನಹಿ ಮಿತ್ರದ್ರುಹಾಂ ಪಾಪಂ ನಶ್ಯೇದ್ ಯಜ್ಞಾಯುತೈರಪಿ. ವಿಶ್ವಾಸ ಇಟ್ಟ ಮಿತ್ರನಿಗೆ ಘಾತ ಮಾಡಿದರೆ 1,00,000 ಕೋಟಿ ಏನು ಯಜ್ಞ ಮಾಡಿದರೂ ಆ ಪಾಪ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸಘಾತಕ್ಕೆ ಸಮಾನವಾದ ಪಾಪ ಮತ್ತೊಂದಿಲ್ಲ. ಬ್ರಹ್ಮಹತ್ಯಾದಿ ಪಾಪಾನಾಂ ಕಥಂಚಿನ್ ನಿಷ್ಕೃತಿರ್ಭವೇತ್ ವಿಶ್ವಾಸಘಾತಿನಾಂ ಪಾಪಂ ನನಶ್ಯೇ ಜನ್ಮ ಕೋಟಿಭಿ. ಎಷ್ಟು ಜನ್ಮಗಳನ್ನು ಎತ್ತಿದರೂ ವಿಶ್ವಾಸಘಾತದ ಪಾಪವನ್ನ ಪರಿಹಾರ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟು ಅಮಾಯಕನಾಗಿ ಮಲಗಿದ್ದಾನೆ ಪಾಪ ಆ ರಾಜಕುಮಾರ, ರಾಜ. ಅವನನ್ನು ನಾನು ನಿನಗೆ ಕೊಡುವುದಕ್ಕೆ ತಯಾರಿಲ್ಲ. ನೀನು ನನಗೆ ಪ್ರಲೋಭನೆ ಮಾಡಬೇಡ, ಸುಮ್ಮನಾಗು ಅಂತ ಹೇಳಿದ್ದಾನೆ. ಸಿಂಹ ಸುಮ್ಮನೆ ಆಯ್ತು. ಆಮೇಲೆ ಕರಡಿ ಮಲಗಿದೆ. ಈ ವ್ಯಕ್ತಿ ಧರ್ಮಗುಪ್ತ ಎದ್ದು ಕುಳಿತಿದ್ದಾನೆ. ಧರ್ಮಗುಪ್ತ ಎದ್ದು ಕುಳಿತ ಮೇಲೆ ಆ ಸಿಂಹ ಮತ್ತದೇ ಮಾತನ್ನು ಇವನಿಗೆ ಹೇಳ್ತಾ ಇದೆ. ಆ ಕರಡಿಯನ್ನು ಕೆಳಗೆ ಒಗೆದು ಬಿಟ್ರೆ ಅದನ್ನು ತಿಂದು ನಾನು ಹೋಗ್ಬಿಡ್ತೇನೆ, ನೀನು ಸುಖವಾಗಿರ್ತೀಯ. ಇಲ್ಲದ್ರೆ ಬೆಳಗ್ಗೆ ನೀನು ಕೆಳಗಿಳಿಯೋದೇ ಕಷ್ಟ, ನಾನು ಕೆಳಗೆ ನಿಂತಿದ್ದೇನೆ ರೆಡಿಯಾಗಿ ಅಂತ ಸಿಂಹ ಹೆದರಿಸ್ತದೆ. ಇವನು ಬಹಳೊತ್ತು ವಿಚಾರ ಮಾಡಲಿಲ್ಲ ಮಹಾನುಭಾವ. ಓಹೋ, ಹಾಗಾದರೆ ನನ್ನ ಪ್ರಾಣಕ್ಕೆ ಅಪಾಯ ಬರೋದಾದರೆ ವಿಚಾರ ಮಾಡೋದೇ ಬೇಡ ಅಂತ ಕೆಳಗೆ ನುಗ್ಗಿಸಿ ಬಿಟ್ಟಿದ್ದಾನೆ. ಆದರೆ ಆ ಕರಡಿ
ಅದು ಕೆಳಗೆ ಬೀಳೋದ್ರೊಳಗೆ ಮತ್ತೊಂದು ಟೊಂಗಿಯನ್ನು ಹಿಡಿದುಕೊಂಡು ಮತ್ತೆ ಮೇಲೆ ಕೂತು ಬಿಟ್ಟಿದೆ. ಅದು ಕೆಳಗೆ ಬೀಳಲೇ ಇಲ್ಲ. ಬೈತಾ ಇದೆ, ಮೂರ್ಖ, ನಿನಗೆ ಕೊಲ್ಲಬಾರದು ಅಂತ, ನಿನ್ನನ್ನು ರಕ್ಷಣೆ ಮಾಡಬೇಕು ಅಂತ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಧರ್ಮದಿಂದ ನಿನ್ನನ್ನು ನಾನು ರಕ್ಷಣೆ ಮಾಡಿದೆ. ನೀನು ಧರ್ಮಗುಪ್ತನಾದಿ, ಆದರೆ ನಿನಗೆ ಧರ್ಮ ಇಲ್ಲಲ್ಲೋ. ಧರ್ಮದಿಂದ ನಾನು ನಿನ್ನನ್ನು ರಕ್ಷಣೆ ಮಾಡಿದೆ, ನೀನು ನನ್ನನ್ನು ರಕ್ಷಣೆ ಮಾಡಲಿಲ್ಲ. ಮಹಾ ಮೂರ್ಖನಾಗಿದ್ದಿ ನೀನು, ಉನ್ಮತ್ತನಾಗು, ಹುಚ್ಚು ಹಿಡಿದು ಹೋಗಲಿ ನಿನಗೆ ಅಂತ ಶಾಪ ಕೊಡ್ತಾನೆ. ಶಾಪ ಕೊಡ್ತಾನೆ. ಕರಡಿ ಏನು ಶಾಪ ಕೊಡ್ತದೆ ಅಂತ ನೀವು ಕೇಳಬಹುದು. ಅದು ಕರಡಿ ಅಲ್ಲ, ಧ್ಯಾನಕಾಷ್ಠ ಎಂಬಂತಹ ಒಬ್ಬ ದೊಡ್ಡ ಋಷಿ ಅವರು. ಆ ಧ್ಯಾನಕಾಷ್ಠ, ಧ್ಯಾನದ ಪರಾಕಾಷ್ಠೆಯನ್ನ ಮುಟ್ಟಿದ ಮಹಾನುಭಾವರು, ಮನಸ್ಸಿಗೆ ಬಂದ ರೂಪವನ್ನು ತೆಗೆದುಕೊಳ್ಳಬಹುದಾದ ಯೋಗ್ಯತೆ ಇದ್ದವರು. ಕರಡಿಯ ರೂಪವನ್ನು ತೆಗೆದುಕೊಂಡು ರಾತ್ರಿ ಕಾಲದೊಳಗೆ ವನದೊಳಗೆ ವಿಹಾರ ಮಾಡ್ತಾ ಇರುವಾಗ ಈ ಸಿಂಹ ಬೆನ್ನು ಹತ್ತಿರುತ್ತದೆ. ಹೀಗಾಗಿ ಅವರು ಮೇಲೆ ಬಂದಿರ್ತಾರೆ. ತಮ್ಮ ನಿಜವಾದ ರೂಪವನ್ನು ತೋರಿಸಿ ಹೇಳ್ತಾರೆ, ಇಗೋ ನಾನು ಕರಡಿಯಲ್ಲ, ನಾನು ಧ್ಯಾನಕಾಷ್ಠ ಎಂಬ ಋಷಿ. ನೀನು ಮಾಡಿದ ತಪ್ಪಿಗೆ ಶಾಪ ಕೊಡ್ತಾ ಇದ್ದೇನೆ, ಹುಚ್ಚನಾಗಿ ಹೋಗು ಅಂತ ಶಾಪ ಕೊಟ್ಟು ಬಿಟ್ಟು. ಇದು ಪಾಪ ಹುಚ್ಚನಾಗಿ ತನ್ನ ಯದ್ವಾ ತದ್ವಾ ಮಾಡ್ತಾ ರಾಜ್ಯಕ್ಕೆ ಬರ್ತಾ ಇದ್ದಾನೆ. ಈ ಕಡೆಗೆ ಆ ಸಿಂಹಕ್ಕೆ ಆ ಋಷಿಗಳು ಹೇಳ್ತಾರೆ, ಸಿಂಹ, ನೀನು ಸಿಂಹನಲ್ಲ, ನೀನೊಬ್ಬ ಕುಬೇರನ ಸೇವಕ, ಭದ್ರ ಅಂತ ನಿನ್ನ ಹೆಸರು. ಆವಾಗ ಅವನಿಗೆ ಜ್ಞಾನೋದಯವಾಯಿತು. ಓಹೋ, ನೆನಪಾಯಿತು ಅಂದ. ಯಾಕೆ ಅಂದರೆ, ಒಂದು ಸಲ ಕುಬೇರನ ಸೇವಕ ಭದ್ರ ಎಂಬಂತಹ ಒಬ್ಬ ಯಕ್ಷ, ಇವನು ಗೌತಮರ ಆಶ್ರಮಕ್ಕೆ ಹೋಗಿರ್ತಾನೆ. ಗೌತಮರ ಆಶ್ರಮ ಅಂತ ಗೊತ್ತಿರೋದಿಲ್ಲ. ಗೌತಮರು ಅಥವಾ ಆಶ್ರಮ ಅಂತ ಗೊತ್ತಿದ್ರು ಒಳಗಿದ್ದಾರೆ ಬಿಡು, ಅವರೇನೀಗ ಹೊರಗೆ ಬರೋದಿಲ್ಲ ಅಂತ ಹೇಳಿ ವಿವಸ್ತ್ರನಾಗಿ ಓಡಾಡ್ತಾ ಇರ್ತಾನೆ ಆಶ್ರಮದ ಪರಿಸರದೊಳಗೆ. ಗೌತಮರು ತಮ್ಮ ಆಶ್ರಮದಿಂದ, ತಮ್ಮ ಏನಂತ ಗುಡಿಸಲಿನಿಂದ ಹೊರಗೆ ಬರ್ತಾರೆ, ನೋಡ್ತಾರೆ ವಿವಸ್ತ್ರನಾಗಿ ನಿಂತಿದ್ದಾನೆ, ಶಾಪ ಕೊಡ್ತಾರೆ. ಮೂರ್ಖ, ಏಕಾಂತದಲ್ಲಿಯೂ ವಿವಸ್ತ್ರನಾಗಿ ಸ್ನಾನ ಮಾಡಬಾರದು ಅಂತ ಶಾಸ್ತ್ರ ಇದೆ. ಅಂಥದ್ದು ವಿವಸ್ತ್ರನಾಗಿ ಆಶ್ರಮದಲ್ಲಿ ಇರ್ತೀಯ ನೀನು ಸಿಂಹನಾಗು ಅಂತ ಶಾಪ ಕೊಡ್ತಾರೆ. ಎಂದಿಗೂ ಸಿಂಹಕ್ಕೆ ಯಾರೋ ವಸ್ತ್ರ ಉಡಿಸಿ ಅಲಂಕಾರ ಮಾಡ್ತಾರೆ? ಅದರ ಹತ್ರನೇ ಹೋಗೋದು ಕಷ್ಟ. ವಿವಸ್ತ್ರನಾಗಿರೋದೇ ನಿನಗೆ ಸೇರ್ತಾ ಇದ್ರೆ, ನಿನಗೆ ವಸ್ತ್ರವನ್ನೇ ಯಾರೂ ಹಚ್ಚದೇ ಇದ್ದಂತಹ ಪ್ರಾಣಿಯಾಗಿ ಸಿಂಹನಾಗಿ ಹುಟ್ಟು ಸಾಯಿ ಹೋಗು ಅಂತ ಶಾಪ ಕೊಡ್ತಾರೆ. ಅನ್ನೋದಕ್ಕೆ ನೀನು ಸಿಂಹನಾಗಿದ್ದಿ. ಆಗ ಹೌದು, ನನಗೆ ನೆನಪಾಯಿತು. ಇದರ ಜೊತೆಗೆ ಒಂದು ವಿಶಾಪವನ್ನ, ಅನುಗ್ರಹವನ್ನೂ ಮಾಡಿರ್ತಾರೆ ಅವರು. ಏನು ಅಂದ್ರೆ, ಧ್ಯಾನಕಾಷ್ಠ ಎಂಬ ಋಷಿಯಿಂದ ನಿನಗೆ ಉದ್ಧಾರವಾಗ್ತದೆ ಅಂತೂ ನನಗೆ ಹೇಳಿದ್ದ. ನಿಮ್ಮ ಸಮಾಗಮ ಆಯಿತು, ನನ್ನ ಉದ್ಧಾರ ಆಯಿತು ಅಂತ ಆ ಭದ್ರ ಎಂಬಂತಹ ಯಕ್ಷ ತನ್ನ ನಿಜವಾದ ರೂಪವನ್ನು ಹೊಂದಿ ತಾನು ತನ್ನ ಕುಬೇರನ ಲೋಕಕ್ಕೆ ಅಲಕಾಪುರಿಗೆ ಹೋಗ್ತಾನೆ. ಈ ರಾಜ ಹುಚ್ಚನಾಗಿ ತಿರುಗಾಡ್ತಾ ಇದ್ದಾನೆ. ಮಂತ್ರಿಗಳು ಗಾಬರಿ ಆಯಿತು. ಆ ರಾಜನನ್ನ ಎತ್ತಿಕೊಂಡು ರಥದಲ್ಲಿ ಕೂಡಿಸಿ ಅವನ ತಂದೆ ನಂದರಾಜ ತಪಸ್ಸು ಮಾಡ್ತಾ ಇದ್ದ, ಅವನ ಹತ್ರ ಒಯ್ದು ಒಪ್ಪಿಸಿದ್ದಾರೆ. ನಿಮ್ಮ ಮಗನ ಹಣೆ ಬರಹ ಹೀಗಾಗಿದೆ, ಏನ್ ಮಾಡ್ತಿ ಮಾಡು. ನಂದ, ನಾನು ಎಲ್ಲವನ್ನೂ ಒಪ್ಪಿಸಿ ನನ್ನ ಜವಾಬ್ದಾರಿ ಏನೂ ಇಲ್ಲ ಅಂತ ಆನಂದದಿಂದ ಇರಬೇಕು ಅಂತ ನಾನಿಲ್ಲಿ ಬಂದ್ರೆ, ಇನ್ನೂ ನನ್ನ ಜವಾಬ್ದಾರಿ ನಂದದೇ ಹಾಗೆ ಉಳಿದಿದೆಯಲ್ಲ, ಏನ್ ಮಾಡಬೇಕು? ಸರಿ, ಮಗ ಅಂದಮೇಲೆ ಬಿಡದ ಕರ್ಮ ಅಂತ ಕರೆದುಕೊಂಡು ಹೋಗ್ತಾನೆ. ಆಗ ಅವನು ಕರೆದುಕೊಂಡು ಜೈಮಿನಿ ಋಷಿಗಳ ಹತ್ರ ಬರ್ತಾನೆ. ಕರ್ಮಮೀಮಾಂಸಾ ಗ್ರಂಥವನ್ನು ರಚನೆ ಮಾಡಿದ, ಸೂತ್ರಗಳನ್ನು ರಚನೆ ಮಾಡಿದ ಮಹಾನುಭಾವರು, ಇವತ್ತು ಪೂಜೆಗೊಳ್ಳುತ್ತಿರುವ ವೇದವ್ಯಾಸದೇವರ ಶಿಷ್ಯರು. ವೇದವ್ಯಾಸದೇವರ ಜೊತೆಗೆ ಅವರನ್ನೂ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಅಂತಿದೆ ಈ ಸಂದರ್ಭದೊಳಗೆ, ವ್ಯಾಸ ಪೂಜೆಯ ಸಂದರ್ಭದೊಳಗೆ. ಸುಮಂತು, ಜೈಮಿನಿ, ವೈಶಂಪಾಯನ, ಕಾಶಕರ್ತ್ನ, ಲೋಮಶ, ಕಾರ್ಷ್ಣಾಗಿನಿ, ಔಡಲೋಮಿ, ಇವರೆಲ್ಲ ವೇದವ್ಯಾಸದೇವರ ಶಿಷ್ಯರ ಪೂಜೆ ಉಂಟು ವ್ಯಾಸ ಪೂಜೆಯೊಳಗೆ. ಅಂತಹ ಮಹಾನುಭಾವರಾದ ಜೈಮಿನಿಗಳು, ಅವರ ಸ್ಮರಣೆ ಇವತ್ತು ಬಂದದ್ದು ನಿಜವಾಗಿಯೂ ಒಂದು ಸಾಂಗತ್ಯಪೂರ್ಣ ಹಾಗೂ ಭಾಗ್ಯಪೂರ್ಣವೂ ಹೌದು. ಅವರು ಉಪದೇಶ ಮಾಡ್ತಾರೆ ಜೈಮಿನಿ ಋಷಿಗಳು, ನೋಡಪ್ಪ, ಈ ಹುಚ್ಚು ಇವನಿಗೆ ಹೋಗಬೇಕಾಗಿದ್ರೆ ಒಂದೇ ಒಂದು ಉಪಾಯ ಇದೆ. ಅದು ವೆಂಕಟಾಚಲದಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಹೋಗಲಿ, ಅಲ್ಲಿ ಸ್ನಾನ ಮಾಡಲಿ, ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡಲಿ, ಮಂತ್ರಗಳ ಜಪ ಮಾಡಿ, ಬೇಕಾದಷ್ಟು ಪರಮಾತ್ಮನ ಸ್ತೋತ್ರ ಮಾಡಿ, ತನ್ನ ಪಾಪಗಳನ್ನು ಇವನು ಕಳೆದುಕೊಳ್ಳಲಿ, ಮತ್ತೆ ಮೊದಲಿನಂತೆ ಆಗ್ತಾನೆ ಅಂತ ಹೇಳಿದಾಗ, ಜೈಮಿನಿ ಋಷಿಗಳ ಆದೇಶದಂತೆ ಈ ನಂದ ಧರ್ಮಗುಪ್ತನನ್ನ ಸ್ವಾಮಿ ಪುಷ್ಕರಣಿಯಲ್ಲಿ ತಂದು ಮುಳುಗಿಸಿ ಅವನನ್ನ
ಉದ್ಧಾರ ಮಾಡ್ತಾನೆ. ಅವನ ಹುಚ್ಚು ಬಿಟ್ಟು ಹೋಗ್ತದೆ. ಒಳ್ಳೆ ರೀತಿಯಿಂದ ರಾಜ್ಯವನ್ನು ಆಳಿ ಮುಂದೆ ಆ ಸ್ನಾನದ ಮಹಿಮೆಯಿಂದ ಜ್ಞಾನವನ್ನು ಸಂಪಾದನೆ ಮಾಡಿ ಗುರುಪದೇಶವನ್ನು ಹೊಂದಿ ಮೋಕ್ಷವನ್ನು ಹೊಂದಿದ್ದಾನೆ ಎಂಬ ಮಾತನ್ನ ನಮಗೆ ತಿಳಿಸ್ತಾ ಇದೆ. ಹೀಗೆ ನಾನಾ ತರಹದ ಅಪರಾಧಗಳು, ಬ್ರಹ್ಮಹತ್ಯೆ, ಅದರಂತೆ ವಿಶ್ವಾಸಘಾತ, ಒಂದೇ ಎರಡೇ ಎಷ್ಟೆಷ್ಟು ತರಹದ ಅಪರಾಧಗಳಿಗೆ. ಮತ್ತೆ ಇದರೊಳಗೆ ಎರಡೆರಡು ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು, ಇಂತಹ ತಪ್ಪುಗಳಿಗೆ ಎಷ್ಟು ದೊಡ್ಡ ಪಾಪ ಬರ್ತದೆ, ಎಷ್ಟು ಘೋರ ಅನರ್ಥ ಇದೆ, ಇದನ್ನೂ ಅರ್ಥ ಮಾಡಿಕೊಳ್ಬೇಕು. ಆ ತರಹದ ಪಾಪಗಳನ್ನು ಮಾಡದೇ ದೂರ ಇರೋದಕ್ಕೆ, ನಮಗೆ ಗೊತ್ತಾಗಿಯೂ ಆಗದೆಯೂ ಎಷ್ಟೋ ಸಲ ನಡೆದು ಹೋಗುತ್ತೆ, ನಡೆದದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ತೀರ್ಥಕ್ಷೇತ್ರಗಳ ದರ್ಶನ ಹಾಗೂ ಮುಖ್ಯವಾಗಿ ಅಲ್ಲಿರುವ ಜ್ಞಾನಿಗಳ ಮುಖದಿಂದ ಭಗವಂತನ ಮಹಿಮೆಯನ್ನು ತಿಳಿದುಕೊಂಡು ಪರಮಾತ್ಮನ ಚಿಂತನೆ ಮಾಡೋದು ಇದು ಅವಶ್ಯಕ. ಇಲ್ಲದೆ ಇದ್ರೆ ಪಾಪಗಳೇ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಎರಡೂ ಮಾತನ್ನ ನಾವು ಸರಿಯಾಗಿ ತಿಳಿಯತಕ್ಕಂಥದ್ದು ಈ ಮಾತುಗಳಲ್ಲಿ ಉಂಟು. ಇನ್ನೊಬ್ಬ ವ್ಯಕ್ತಿ ಯಜ್ಞದೇವ ಅಂತ ಮಹಾರಾಷ್ಟ್ರ ಪ್ರಾಂತದಲ್ಲಿರತಕ್ಕಂತಹ ಬ್ರಾಹ್ಮಣ, ಯಜ್ಞದೇವ ಅಂತ. ಆ ಯಜ್ಞದೇವ ಪರಮ ಸಾತ್ವಿಕನಾದ ಬ್ರಾಹ್ಮಣ. ಆದರೆ ತಾನು ಸಾತ್ವಿಕನಾದ ಮಾತ್ರಕ್ಕೆ ಮಕ್ಕಳು ಸಾತ್ವಿಕರಾಗಬೇಕು ಅಂತೇನಿಲ್ಲ. ಅವನ ಮಗ ಹೆಸರೇನೋ ಸುಮತಿ, ಆದರೆ ಮಹಾ ದುರ್ಮತಿ ಅವನು. ಆ ಸುಮತಿ ಒಳ್ಳೆ ತಂದೆ ತಾಯಿ ಹೆಂಡತಿ ಎಲ್ಲ ಇದ್ದರೂ ಕೂಡ ಅವರೆಲ್ಲರನ್ನ ಬಿಟ್ಟು ಎಲ್ಲಿ ಬೇಕಲ್ಲಿ ತಿರುಗಾಡ್ತಾನೆ. ಯಾವುದೋ ವ್ಯಾಧನ ಹೆಂಡತಿ, ಕಿರಾತ ಬೇಡರವನು, ಅವನ ಹೆಂಡತಿಯನ್ನ ಅವಳ ಹೆಂಡತಿಗೆ ಮೋಹ ಹೋಗಿ ಅವಳ ಜೊತೆಗಿರ್ತಾನೆ. ಅವಳು ಕೇಳಿದಷ್ಟು ಹಣವನ್ನೆಲ್ಲ ಕೊಟ್ಟು ತಾನು ಮಹಾದರಿದ್ರ, ದಿವಸ ಕಳ್ಳತನ ಮಾಡೋದು, ಅವಳಿಗೆ ಹಣ ಕೊಡೋದು, ಅವಳ ಜೊತೆಗೆ ಸುಖವಾಗಿರೋದು. ಕೊನೆಗೆ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗ್ತಾನೆ, ಹಣ ಕೇಳಿದ್ರೆ ಕೊಡೋದಿಲ್ಲ. ಆ ಬ್ರಾಹ್ಮಣನನ್ನ ಸಂಹಾರ ಮಾಡಿ ಹಣ ತೆಗೆದುಕೊಂಡು ಬಂದು ಅವಳಿಗೆ ಕೊಟ್ಟು ತಾನು ಸುಖವಾಗಿರಬೇಕು ಅಂತ ಹೋಗ್ತಾನೆ. ಬ್ರಾಹ್ಮಣನನ್ನ ಕೊಂದದ್ದೇ ತಡ. ಮೊದಲನೇ ದಿವಸ ನಾನು ಹೇಳಿದೆ, ಪುಣ್ಯಕ್ಕೆ ಪಾಪಕ್ಕೆ ಅಭಿಮಾನಿಗಳಿದ್ದಾರೆ. ಪುಣ್ಯಾಭಿಮಾನಿಗಳು ದೇವತೆಗಳು ಹೇಗೋ, ಪಾಪಾಭಿಮಾನಿಗಳಾದ ಅಸುರರಿದ್ದಾರೆ, ದೈತ್ಯರಿದ್ದಾರೆ. ಆ ಬ್ರಹ್ಮಹತ್ಯ ಎಂಬ ಪಾಪಕ್ಕೆ ಅಭಿಮಾನಿನಿಯಾದ ಒಬ್ಬ ಪಿಶಾಚಿ, ಅವಳು ಇವನನ್ನ ಬೆನ್ನು ಹತ್ತಿದ್ದಾಳೆ. ಬ್ರಹ್ಮಹತ್ಯ ಮಾಡಿದ್ದೇ ತಡ, ನಿನ್ನನ್ನು ಬಿಡೋದಿಲ್ಲ, ನಿನ್ನನ್ನು ಸಂಹಾರ ಮಾಡ್ತೇನೆ, ನಿನಗೆ ಮಹಾ ಘೋರವಾದ ನರಕವನ್ನು ಕೊಡ್ತೇನೆ ಅಂತ ಹೇಳಿ ಬೆನ್ನು ಹತ್ತುತ್ತಾ ಇದ್ದಾಳೆ. ಇವರಿಗೆ ಗಾಬರಿ ಆಗೋಯ್ತು. ಮದ್ಯಪಾನ ಮಾಡ್ತಾನೆ, ದುಷ್ಟ ಸ್ತ್ರೀ ಸಂಘ ಮಾಡ್ತಾನೆ, ಬ್ರಹ್ಮಹತ್ಯ ಮಾಡಿದ್ದಾನೆ. ಒಂದೊಂದು ಮಹಾಪಾತಕ ಅಂತ ಹೇಳಿದ್ದಾರೆ, ಎಲ್ಲ ಮಾಡಿದ್ದಾನೆ. ಕಳ್ಳತನ, ಮದ್ಯಪಾನ, ಬ್ರಹ್ಮಹತ್ಯ, ದುಷ್ಟ ಸ್ತ್ರೀಗ ಸಂಘ, ಒಟ್ಟು 5 ಪಾತಕಗಳನ್ನು ಹೇಳಿದ್ದಾರೆ. ಇವು 4. 5ನೇದ್ದು ಅಂದ್ರೆ ಇಂಥವರ ಜೊತೆಗೆ ಸಂಘ ಯಾರು ಮಾಡ್ತಾರೋ, ಇಂಥವರ ಜೊತೆಗೆ ಯಾರು ಇರ್ತಾರೋ ಅವರು. ಬ್ರಹ್ಮಹತ್ಯ ಮಾಡುವವನು, ಮದ್ಯಪಾನ ಮಾಡುವವನು, ದುಷ್ಟ ಸ್ತ್ರೀ ಸಂಘ ಮಾಡುವವನು, ಕಳ್ಳತನ ಮಾಡುವವನು, ಈ 4 ಜನರ ಜೊತೆಗೆ ಯಾರಾದರೂ ಒಬ್ಬರ ಜೊತೆಗೆ ಸಹವಾಸ ಮಾಡಿದವನು. ಹೀಗೆ 5 ಜನ ಪಾತಕಿಗಳು ಅಂತ ಉಪನಿಷತ್ತು ಹೇಳುತ್ತದೆ. ಈ 5ನೇ ಪಾತಕದಿಂದ ಮುಕ್ತರಾದವರು ಪ್ರಾಯ ಜಗತ್ತಿನೊಳಗೆ ಯಾರಿಲ್ಲ ಅಂತ ಅನಿಸ್ತದೆ. ಯಾಕೆಂದ್ರೆ ಮಾಡದೇ ಇದ್ದವರು ಇರಬಹುದು, ಆದ್ರೆ ಅಂಥವರ ಸಹವಾಸ ಅಂತೂ ಎಲ್ಲರಿಗೂ ಬಂದೇ ಬರ್ತದೆ. ಆ ಸಹವಾಸಕೃತವಾದ ದೋಷವನ್ನ ಪರಿಹಾರ ಮಾಡಿಕೊಳ್ಳಬೇಕು ಅಂದ್ರೆ ಅದಕ್ಕಾಗಿ ಈ ಒಂದು ಸೂಕ್ಷ್ಮವಾದ ವಿದ್ಯೆಯನ್ನ ಉಪನಿಷತ್ತು ಹೇಳುತ್ತದೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾದ ಪರಮಾತ್ಮನನ್ನ ಉಪಾಸನೆ ಮಾಡಿ ಆ ಭಗವಂತನ ಮೂಲಕವಾಗಿ ಜೀವನ ಸೃಷ್ಟಿ ಹೇಗಾಗತ್ತೆ ಎನ್ನುವ ತತ್ವವನ್ನ ಉಪನಿಷತ್ತಿನಿಂದ ವಿಸ್ತಾರವಾಗಿ ತಿಳಿದುಕೊಂಡು ಛಂದೋಗ್ಯದಲ್ಲಿ ಬರುವ ಮಾತನ್ನ ಅದನ್ನು ಉಪಾಸನ ಮಾಡಿದರೆ ಸಂಸರ್ಗ ದೋಷ ಹೋಗ್ತದೆ ಅಂತ ಹೇಳಿದ್ದಾರೆ. ಆ ವಿಷಯ ಇರಲಿ. ಇವನು ಅಂತಹ ಮಹಾಪಾಪ ಮಾಡಿದ್ದಕ್ಕೆ ಬ್ರಹ್ಮಹತ್ಯ ಬೆನ್ನಹತ್ತಿ ಬರ್ತಾ ಇದೆ. ಎಲ್ಲಿ ಓಡಿದರೂ ಇವನಿಗೆ ಏನು ಉಪಾಯ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಕೊನೆಗೆ ತಂದೆಯ ಹತ್ರ ಬಂದು ಶರಣ ಹೋಗ್ತಾನೆ, ಅಪ್ಪ ರಕ್ಷಣೆ ಮಾಡು ಅಂತ. ಆ ಬ್ರಹ್ಮಹತ್ಯ ಹೇಳುತ್ತದೆ, ನೀವು ಅವನನ್ನು ಮುಟ್ಟಬೇಡಿ, ನೀವೆಲ್ಲ ಒಳ್ಳೆಯವರಿದ್ದೀರಿ, ಅವನನ್ನು ಮನೆಯಲ್ಲಿ ಸೇರಿಸಿಕೊಂಡ್ರೆ ನಿಮ್ಮನ್ನೆಲ್ಲರನ್ನೂ ಸೇರಿಸಿ ಮತ್ತೆ ನಾನು ನರಕಕ್ಕೆ ಹಾಕಬೇಕಾಗತ್ತೆ ನೋಡಿ, ಎಲ್ಲರಿಗೂ ನಾನು ಅನರ್ಥವನ್ನು ಕೊಡುತ್ತೇನೆ ಅಂತ ಹೇಳ್ತಾಳೆ. ಆದ್ರೆ ಇವನಂತಾನೆ, ಮಗ ನಾನೇನು ಮಾಡಲಿ, ಮತ್ತೆ ಉದ್ಧಾರ ಮಾಡಬೇಕಲ್ಲ, ಮಗ ಅನ್ನುವ ಸ್ನೇಹ ಬಿಟ್ಟುಬಿಡು, ತ್ಯಜೇದೇಕಂ ಕುಲಸ್ಯ ಅರ್ಥೆ, ನಿಮ್ಮ ಕುಲದ ರಕ್ಷಣೆಗಾಗಿ ಅವನನ್ನು ಹೊರಗೆ ಹಾಕಬೇಕಷ್ಟೇ, ಬೇರೆ ಉಪಾಯ ಇಲ್ಲ
ಅಂತಹ ಮಹಾಘೋರ ಅನರ್ಥ ಮಾಡಿದಾಗ ಮನೆಯಲ್ಲಿ ಸೇರಿಸಿಕೊಳ್ಳೋದು ತಪ್ಪು. ಒಬ್ಬನಿಂದ ಕುಲಕ್ಕೆ ಹಾನಿಯಾಗಬಾರದು ಅಂತ ಬ್ರಹ್ಮಹತ್ಯಾಕ್ಕೆ ಅಭಿಮಾನಿನಿಯಾದವಳು ಉಪದೇಶ ಮಾಡ್ತಾಳೆ. ಆದರೂ ಇವನಿನ್ನೂ ವಿಚಾರ ಮಾಡ್ತಾ ಇರುವಾಗ ಅವಳು ಕೇಳೋದೇ ಇಲ್ಲ, ಜೋರಾಗಿ ಅವನಿಗೆ ಪ್ರಹಾರ ಮಾಡಿ ಹೊಡೆದೇ ಬಿಡ್ತಾಳೆ. ಬ್ರಹ್ಮಹತ್ಯ ಲೇಪವಾಗಿ ಹೋಗ್ತದೆ. ಬಹಳ ಪರಿತಪಿಸ್ತಾನೆ, ಬಹಳ ಒದ್ದಾಡ್ತಾನೆ. ಏನ್ ಮಾಡಬೇಕು ಗೊತ್ತಾಗೋದಿಲ್ಲ. ಯಜ್ಞದೇವ ಹೋಗಿ ದುರ್ವಾಸ ಋಷಿಗಳಿಗೆ ಕೇಳ್ತಾನೆ ಏನ್ ಮಾಡಬೇಕು ಅಂತ. ಸಾಕ್ಷಾತ್ ರುದ್ರಾಂಶ ಸಂಭೂತರಾದ ದುರ್ವಾಸ ಋಷಿಗಳು ನೋಡ್ತಾರೆ ಇವನ ಪರಿಸ್ಥಿತಿಯನ್ನ, ಬೈತಾರೆ. ಎಂತಹ ಘೋರ ಕೃತ್ಯವನ್ನ ಮಾಡಿದ್ದಾನೆ, ಒಂದೇ ಎರಡೇ ಇಷ್ಟು ಅಪರಾಧಗಳನ್ನ ಮಾಡಿದ್ರ ಮೇಲೆ ನಾವೇನ್ ಮಾಡಬೇಕು, ಹೇಗೆ ಉದ್ಧಾರ ಮಾಡಬೇಕು ಅಂತ ಸಾಕಷ್ಟು ಬೈತಾರೆ. ಏನು ಬೈದರೂ ಕೂಡ ನಮ್ಮನ್ನ ಏನಾದರೂ ಮಾಡಿ ಉದ್ಧಾರ ಮಾಡಿ, ನೀವು ಹೀಗೆ ದೂರ ಸರಿಸಬೇಡಿ, ನೀವು ಬಿಟ್ಟರೆ ನಾವೆಲ್ಲಿ ಹೋಗ್ಬೇಕು ಅಂತ ಅವತ್ತಿನ ಮತ್ತೆ ದುರ್ವಾಸ ಋಷಿಗಳ ಹತ್ತಿರ ಬಂದು ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿದರೆ ಏನ್ ಮಾಡಬೇಕು ದುರ್ವಾಸ ಋಷಿಗಳು? ಇದೇ ಉಪಾಯವನ್ನು ಹೇಳ್ತಾರೆ. ಆ ಸುಮತಿಯನ್ನ ಕರೆದು ಹೇಳ್ತಾರೆ ಯಜ್ಞದೇವನನ್ನ, ಇವನಿಗಂತೂ ಬ್ರಹ್ಮಹತ್ಯ ಬಡದಿದೆ, ಅವನನ್ನ ನೀನೇ ಕರೆದುಕೊಂಡು ಹೋಗು, ವೆಂಕಟಾಚಲಕ್ಕೆ ಕರೆದುಕೊಂಡು ಹೋಗಿ ಅವನನ್ನ ಅಲ್ಲಿರುವ ತೀರ್ಥದಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಸಿ ಅವನಿಗೆ ವಿಶೇಷವಾದ ರೀತಿಯಲ್ಲಿ ಮತ್ತೆ ಪ್ರಾಯಶ್ಚಿತ್ತವನ್ನ ಮಾಡಿಸಿದರೆ ಮಾತ್ರ ಅವನ ಉದ್ಧಾರ, ಇಲ್ಲದೆ ಇದ್ರೆ ಉದ್ಧಾರವಾಗೋದಿಲ್ಲ ಎಂಬಂತಹ ಮಾತನ್ನ ಹೇಳಿದಾಗ ದುರ್ವಾಸರ ಮಾತಿನಂತೆ ಆ ಸುಮತಿಯನ್ನ ಇಲ್ಲಿ ಕರೆದುಕೊಂಡು ಬಂದು ಸ್ನಾನ ಮಾಡಿಸಿ ಅವನಿಂದ ಭಗವಂತನ ಪ್ರದಕ್ಷಿಣೆ ನಮಸ್ಕಾರಗಳನ್ನ ಹಾಕಿಸಿದಾಗ ಅವನಿಗೆ ಬಡಿದುಕೊಂಡ ಬ್ರಹ್ಮಹತ್ಯೆ ಹೋಗಿದೆ, ಅವನ ಉದ್ಧಾರವಾಗಿದೆ ಎಂಬ ಮಾತನ್ನ ತಿಳಿಸ್ತಾ ಇದ್ದಾನೆ.